ಹದಡಿ ರಸ್ತೆಯಲ್ಲಿ ಘಟನೆ ನಡೆದಿದ್ದು ಬೈಕ್ನಲ್ಲಿ ತಿರುಗಾಡುವವರನ್ನ ಹಿಡಿದು ಬಸ್ಗೆ ಹಾಕಿಸಿದ ಟ್ರಾಫಿಕ್ ಎಸ್ಐ ಮಂಜುನಾಥ್ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ್ದಾರೆ. ವೀಕ್ಷಕರಿದು ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥ ದೃಶ್ಯ ಅಲ್ಲ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇದೇ ರೀತಿಯಾಗಿ ಮೊಂಡು ವರ್ತನೆಯನ್ನ, ಬೇಜವಾಬ್ದಾರಿತನವನ್ನ ಒಂದಷ್ಟು ಮಂದಿ ಕಿಡಿಗೇಡಿಗಳು ತೋರಿಸ್ತಾ ಇದ್ದಾರೆ. ಸುಮ್ಮನೆ ಸುಮ್ಮನೆ ಯಾವುದೇ ರೀತಿಯಾದಂತಹ ಕಾರಣಗಳಿಲ್ಲದೆ ರಸ್ತೆಯಲ್ಲಿ ಓಡಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಮಾತ್ರ ಈ ಒಂದು ಸೋಂಕು ತಗುಲೋದಿಲ್ಲ. ಅವರಿಗೆ ಬಂದ ಪಕ್ಷದಲ್ಲಿ ಬೇರೆಯವರಿಗೂ ಸಹ ಅದು ಹರಡುತ್ತೆ. ಅವರ ಜೀವದ ಜೊತೆಗೆ ಬೇರೆಯವರ ಜೀವಕ್ಕೂ ಸಹ ಸಂಚಕಾರ ತರುವಂತಹ ಮಹಾಮಾರಿ ಒಂದು ಕೋವಿಡ್-19. ಇದು ಯಾಕೆ ಜನರಿಗೆ ಅರ್ಥವಾಗ್ತಾ ಇಲ್ವೋ ಗೊತ್ತಿಲ್ಲ. ಈಗಾಗಲೇ ಸಂಖ್ಯೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ. ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಅಗತ್ಯ ಕ್ರಮಗಳನ್ನ ಕೈಗೊಂಡಿದೆ. ಆದ್ರೂ ಸಹ ಸಂಖ್ಯೆಯಲ್ಲಿ ಯಾವುದೇ ರೀತಿಯಾಗಿ ಇಳಿಮುಖ ಕಂಡು ಬರ್ತಾ ಇಲ್ಲ. ಪ್ರತಿನಿತ್ಯವೂ ಹೊಸ ಪ್ರಕರಣಗಳು, ಹೊಸ ಸೋಂಕಿತರು ಇದೀಗ ಕನ್ಫರ್ಮ್ ಆಗ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ನಾವು. ದಾವಣಗೆರೆಯ ದೃಶ್ಯಗಳನ್ನ, ದಾವಣಗೆರೆಯಲ್ಲೂ ಸಹ ಇದೇ ರೀತಿಯಾಗಿ ಇಷ್ಟ ಬಂದ ಹಾಗೆ ರಸ್ತೆಯಲ್ಲಿ ಜನರು ಓಡಾಡ್ತಾ ಇದ್ದಾರೆ. ಇನ್ನು ಆಗ್ಲೇ ನಾವು ಪ್ರಾರಂಭದಲ್ಲಿ ಒಂದು ಸುದ್ದಿನ ಕೊಟ್ವಿ. ಸೋಂಕಿತರ ಸಂಪರ್ಕದಲ್ಲಿ ಇಲ್ಲದಿದ್ರು, ಯಾವುದೇ ರೀತಿಯಾಗಿ ವಿದೇಶಕ್ಕೆ ಹೋಗಿ ಬರದಿದ್ರೂ ಸಹ ಒಬ್ಬ ವ್ಯಕ್ತಿಯಲ್ಲಿ ಇದೀಗ ಸೋಂಕು ಕನ್ಫರ್ಮ್ ಆಗಿದೆ. ಅಂದ್ರೆ 3ನೆಯ ಹಂತದಲ್ಲಿ ನಾವಿದೀಗ ಇದ್ದೀವಾ ಅನ್ನೋದೊಂದು ಶಂಕೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಈತರ ಮಧ್ಯೆ ಜನರು ಬೇಕಾಬಿಟ್ಟಿಯಾಗಿ ಓಡಾಡಿದ್ರೆ ನಿಜಕ್ಕೂ ಶೋಚನೀಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಪ್ರತಿ ಬಾರಿಯೂ ಎಚ್ಚರಿಕೆಯ ಕರೆಗಂಟೆಯನ್ನ ಬಾರಿಸಲಾಗ್ತಾ ಇದೆ. ಆದ್ರೂ ಸಹ ಜನರು ಯಾಕೋ ಅದರತ್ತ ಗಮನವನ್ನ ಹರಿಸ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರೆಸ್ಪಾಂಡೆಂಟ್ ಪ್ರವೀಣ್ ಬಾಳ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಕೊರೋನಾ ವೈರಸ್ ನ ಭೀತಿ ಇದ್ರು ಜನರು ಎಲ್ಲಿಂದಲೇ ಓಡಾಡ್ತಿರುವಂತದ್ದು. ದಾವಣಗೆರೆಯಲ್ಲಿ ಸೇರಿದಂತೆ ವಿಶ್ವದಾದ್ಯಂತ ಸಹ ಕೊರೋನಾ ವೈರಸ್ ನ ಒಂದು ಆತಂಕ ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಮನೆಯಲ್ಲಿರೋಬಿಟ್ಟು ಏನು ಬೈಕಲ್ಲಿ ತಿರುಗುವಂತಹ ಕಿಡಿಗೇಡಿಗಳಿಗೆ ಇದೀಗ ಪೊಲೀಸರು ತಕ್ಕ ಶಾಸ್ತಿಯನ್ನು ಮಾಡ್ತಾ ಇರುವಂತದ್ದು ನೋಡಬಹುದು. ಏನು ಪೊಲೀಸರು, ಟ್ರಾಫಿಕ್ ಪೊಲೀಸರು ಏನು ಬೈಕ್ ನಲ್ಲಿ ತಿರುಗುವಂತಹ ಜನರಿಗೆ ಈಗಾಗಲೇ ಏನು ಕೂತು ಒಂದು ಬಸ್ ಓಡಿಸುವಂತಹ ಒಂದು ಕೆಲಸ ಮಾಡ್ತಾ ಇರುವಂತದ್ದು, ಜೊತೆಗೆ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಅಂದ್ರೆ ನಿನ್ನೆಯಿಂದನೂ ಸಹ ಸಾಕಷ್ಟು ಜನರಿಗೆ ಹೇಳಿದ್ದಾರೆ, ಅಂದ್ರೆ ಮನೆ ಬಿಟ್ಟು ಹೊರಗೆ ಬರಬೇಡಿ ಅಂತ ಒಂದು ಮಾತನ್ನು ಹೇಳಿದ್ರು ಸಹ ಜನರು ಯಾರು ಕೂಡ ಮಾತನ್ನು ಕೇಳ್ತಾ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಇದೀಗ ಟ್ರಾಫಿಕ್ ಪೊಲೀಸರು ಏನಿದ್ರೆ ಬರುವಂತಹ ಬೈಕ್ಗಳಿರ್ಬೋದು, ವೆಹಿಕಲ್ಗಳಿರ್ಬೋದು, ಅವುಗಳನ್ನೆಲ್ಲ ಸಹ ಅಡ್ಡ ಹಾಕಿ ಏನು ಅವರಿಗೊಂದು ಶಿಕ್ಷೆ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಈಗ ಏನು ಊಟ ಬಯಸ ಹಾಕಿಸೋ ಮೂಲಕ ಏನು ಅವರಿಗೊಂದು ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ನಗರವನ್ನ ಬಿಟ್ಟು, ಅಂದ್ರೆ ಏನು ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ಯಾರು ಕೂಡ ಹೊರಗೆ ಬರಬಾರ್ದು ಅನ್ನಂತಹ ಒಂದು ಸೂಚನೆಯನ್ನು ಕೂಡ ಪೊಲೀಸರು ನೀಡ್ತಾ ಇರುವಂತದ್ದು. ಜನರು ಕೂಡ ಏನು ಮನೆಯಲ್ಲಿರುವ ಬದಲು ಏನು ಈ ರೀತಿ ವಾಹನಗಳಲ್ಲಿ ಓಡಾಡ್ತಾರೆ, ವಾಹನಗಳಲ್ಲಿ ಓಡಾಡುವಂತಹ ಈ ಜನರಿಗೆ ಇದೀಗ ಒಂದು ಖಡಕ್ ಆದಂತಹ ಒಂದು ಎಚ್ಚರಿಕೆಯನ್ನು ಸಹ ಇದೀಗ ಪೊಲೀಸರು ನೀಡ್ತಾ ಇರುವಂತದ್ದು. ನೋಡಬಹುದು ಯಾವ ರೀತಿಯಾಗಿ ಪೊಲೀಸರ ಕೈಯಲ್ಲಿ ಲಾಠಿ ಹಿಡಿದು ಏನು ಬೈಕ್ಗಳಲ್ಲಿ ಓಡಾಡುವಂತಹ ಏನು ಜನರಿದ್ದಾರೆ ಅವರನ್ನ ಅಡ್ಡ ಹಾಕಿ ಅವರಿಗೆ ಏನು ಶಿಕ್ಷೆ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಿರುವಂತದ್ದು. ಅಂದ್ರೆ 10 ಊಟ ಬಯಸ್ ಮಾಡಿಸುವಂತ ಮೂಲಕ ಏನು ಅವರಿಗೆ ಒಂದು ಲಾಠಿ ರುಚಿಯನ್ನು ಕೂಡ ಪೊಲೀಸರು ನೀಡ್ತಾ ಇರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕು, ಒಂದು ಜನರಿಗೂ ಸಹ ಎಚ್ಚರಿಕೆಯನ್ನು ನೀಡ್ತಾ ಇರುವಂತದ್ದು. ಯಾರು ಕೂಡ ಮನೆಯಿಂದ ಹೊರ ಬರಬೇಡ್ರಿ ಎಂದ್ರು ಸಹ ಕಿಡಿಗೇಡಿಗಳು ಈ ರೀತಿಯಾಗಿ ಮನೆ ಬಿಟ್ಟು ಓಡಾಡ್ತಾ ಇದ್ರು. ಸೊ ಅವರಿಗೆ ಇದೀಗ ಊಟ ಬಯಸ್ ಹಾಕಿಸುವ ಮೂಲಕ ಅವರಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಸಹ ಪೊಲೀಸರು ಮಾಡ್ತಾ ಇರುವಂತದ್ದು. ಇನ್ನಾದ್ರೂ ಜನರು ಎಚ್ಚೆತ್ತುಕೊಂಡು ಮನೆಯಲ್ಲಿರುವಂತಹ ಮೂಲಕ ಮನೆಯಲ್ಲಿ ಇದ್ಕೊಂಡು ಏನು ಈ ಕೊರೋನಾ ವಿರುದ್ಧವಾಗಿ ಒಂದು ಹೋರಾಟ ನಡೆಸಬೇಕು ಅನ್ನೋದು ಸಹ ಪೊಲೀಸರ ಒಂದು ಎಚ್ಚರಿಕೆ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, TV5 ದಾವಣಗೆರೆ. ಇನ್ನು ಕೊರೋನಾ ಬಗ್ಗೆ ಜಾಗೃತಿ